ನಮಸ್ಕಾರ ಫ್ರೆಂಡ್ಸ್, ಇಂದು ಈ ವಿಡಿಯೋದಲ್ಲಿ ನಾವು ಡ್ರೈವಿಂಗ್ ಲೈಸೆನ್ಸ್ ಟಿಎಲ್ ಅಥವಾ ಎಲ್ಎಲ್ಆರ್ ಅನ್ನು ಆನ್ಲೈನ್ ನಲ್ಲಿ ಹೇಗೆ ಅಪ್ಲೈ ಮಾಡಬೇಕು ಎಂಬುದನ್ನು ಸಂಪೂರ್ಣವಾಗಿ ನೋಡೋಣ. ಮನೆಯಲ್ಲೇ ಕೂತು ಮೊಬೈಲ್ ಮೂಲಕವೇ ನೀವು ಎಲ್ಎಲ್ಆರ್ ಹಾಗೂ ಟಿಎಲ್ ಅಪ್ಲೈ ಮಾಡಬಹುದು. ಸ್ಟೆಪ್ ಬೈ ಸ್ಟೆಪ್ ಪ್ರಕ್ರಿಯೆ ಈ ವಿಡಿಯೋದಲ್ಲಿ ಇದೆ. ಸೊ ಯಾರು ಮಿಸ್ ಮಾಡಬೇಡ್ರಿ, ಸ್ಕಿಪ್ ಮಾಡಬೇಡ್ರಿ, ಕೊನೆವರೆಗೂ ನೋಡ್ರಿ. ಮೊದಲು ನಾವು ಎಲ್ಎಲ್ಆರ್ ಅಂದರೆ ಲರ್ನಿಂಗ್ ಲೈಸೆನ್ಸ್ ಏನು ಅನ್ನೋದನ್ನು ತಿಳಿಯೋಣ. ಡ್ರೈವಿಂಗ್ ಲೈಸೆನ್ಸ್ ಪಡೆಯುವುದಕ್ಕೆ ಮೊದಲು ಎಲ್ಎಲ್ಆರ್ ಮಾಡುವುದು ಕಡ್ಡಾಯ. ಎಲ್ಎಲ್ಆರ್ ಬಂದ ನಂತರ 30 ದಿನಗಳ ಬಳಿಕ ಡ್ರೈವಿಂಗ್ ಲೈಸೆನ್ಸ್ ಅಪ್ಲೈ ಮಾಡಬಹುದು. ನೋಡ್ರಿ, ಎಲ್ಎಲ್ಆರ್ ಡಿಎಲ್ ಡಿಫರೆನ್ಸ್ ನೋಡೋಣ, ವ್ಯತ್ಯಾಸ ಏನಿದೆ ಅಂತ ನೋಡೋಣ. ನೋಡ್ರಿ, ಪೂರ್ಣ ಹೆಸರು ಲರ್ನಿಂಗ್ ಲೈಸೆನ್ಸ್, ಡಿಎಲ್ ಅಂದ್ರೆ ಡ್ರೈವಿಂಗ್ ಲೈಸೆನ್ಸ್. ಅರ್ಥ ಮೀನಿಂಗ್ ಏನಂದ್ರೆ ಡ್ರೈವಿಂಗ್ ಕಲಿಯಲು ತಾತ್ಕಾಲಿಕ ಲೈಸೆನ್ಸ್ ಇದು ಎಲ್ಎಲ್ಆರ್ ಅಂದ್ರೆ. ಮತ್ತೆ ಡಿಎಲ್ ಅಂದ್ರೆ ಪರ್ಮನೆಂಟ್ ಡ್ರೈವಿಂಗ್ ಲೈಸೆನ್ಸ್. ಮೊದಲು ಯಾವುದು ಅಂತ ನೋಡಿದ್ರೆ, ಮೊದಲು ಅಪ್ಲೈ ಮಾಡಬೇಕು ಎಲ್ಎಲ್ಆರ್ ನ, ನಂತರ ಎಲ್ಎಲ್ಆರ್ ನಂತರ ಅಪ್ಲೈ ಮಾಡಬೇಕು ಡಿಎಲ್ ನ. ನೋಡ್ಲಿ ಕಡ್ಡಾಯ ಯಾವುದು ಅಂತ, ಎಲ್ಎಲ್ಆರ್ ಫಸ್ಟ್ ಅಪ್ಲಿಕೇಶನ್ ಫಿಲ್ ಮಾಡಲೇಬೇಕು, ಅದೇ ಕಡ್ಡಾಯ. ಅದಾದ್ಮೇಲೆ ಡಿಎಲ್ ಸಹ ಕಡ್ಡಾಯ ಇದೆ. ವ್ಯಾಲಿಡಿಟಿ ನೋಡೋದಾದ್ರೆ ಎಲ್ಎಲ್ಆರ್ ಗೆ 6 ತಿಂಗಳ ವ್ಯಾಲಿಡಿಟಿ ಇರುತ್ತೆ. ಆ 6 ತಿಂಗಳಲ್ಲಿ ನೀವು ಡ್ರೈವಿಂಗ್ ನ ಕಲಿಯಬೇಕು. ಡಿಎಲ್ ನೋಡ್ರಿ 10 ವರ್ಷದಿಂದ 20 ವರ್ಷವರೆಗೆ ವ್ಯಾಲಿಡಿಟಿ ಇರುತ್ತದೆ. ಟೆಸ್ಟ್ ನೋಡುವುದಾದ್ರೆ ಆನ್ಲೈನ್ ಟೆಸ್ಟ್ ಇರುತ್ತೆ ಅಥವಾ ಆರ್ಟಿಒದಲ್ಲಿ ಟೆಸ್ಟ್ ಇರುತ್ತೆ. ಆನ್ಲೈನ್ ಟೆಸ್ಟ್ ಇರುತ್ತದು. ಡ್ರೈವಿಂಗ್ ಟೆಸ್ಟ್ ಇರುತ್ತೆ ಆರ್ಟಿಒದಲ್ಲಿ. ನೋಡ್ರಿ, ಎಲ್ಲೆಡೆ ಡ್ರೈವಿಂಗ್ ಎಲ್ಎಲ್ಆರ್ ಇದ್ದರೆ ಎಲ್ಲಾ ಕಡೆ ಡ್ರೈವಿಂಗ್ ಮಾಡಲು ಆಗುವುದಿಲ್ಲ. ಡಿಎಲ್ ಇದ್ರೆ ಎಲ್ಲಾ ಕಡೆ ಡ್ರೈವಿಂಗ್ ಮಾಡಬಹುದು. ಡ್ರೈವರ್ ಜೊತೆ ಇರಬೇಕಾ? ಎಲ್ಎಲ್ಆರ್ ಟೈಮಲ್ಲಿ ಡ್ರೈವರ್ ಜೊತೆ ಕಂಪಲ್ಸರಿಯಾಗಿ ಇರಬೇಕು. ಡಿಎಲ್ ಬಂದಾಗ ಡ್ರೈವರ್ ಜೊತೆ ಇರಲು ಅವಕಾಶ ಇರುವುದಿಲ್ಲ, ಒಬ್ಬೊಬ್ಬರೇ ಓಡಾಡಬಹುದು. ಎಲ್ ಬೋರ್ಡ್ ಕಡ್ಡಾಯವಾಗಿರುತ್ತೆ ಎಲ್ಎಲ್ಆರ್ ಅಲ್ಲಿ. ಡಿಎಲ್ ಅಲ್ಲಿ ಕಡ್ಡಾಯವಾಗಿರೋದಿಲ್ಲ. ಪೊಲೀಸ್ ಚೆಕ್ ಲಿಮಿಟೆಡ್ ಇರುತ್ತೆ ಇದು ಎಲ್ಎಲ್ಆರ್ ಅಲ್ಲಿ. ಡಿಎಲ್ ಅಲ್ಲಿ ಫುಲ್ ವ್ಯಾಲಿಡ್ ಇರುತ್ತೆ. ಸೊ ಪೊಲೀಸ್ ಚೆಕ್ ಇದು. ನೆಕ್ಸ್ಟ್ ನೋಡುವುದಾದ್ರೆ ನೋಡಿ, ಈ ತರ ಸಿಂಬಲ್ಸ್ ಇದೆ. ಒಂದ್ 2-3 ಸೆಕೆಂಡ್ ಪಾಸ್ ಇರುತ್ತೆ, ನೋಡ್ಕೊಂಡ್ ಬನ್ರಿ. ಪಾಸ್ ಮಾಡ್ರಿ, ನೋಡ್ಕೊಂಡ್ ಬನ್ರಿ. ನೆಕ್ಸ್ಟ್ ಯಾವ ತರ ಅಪ್ಲಿಕೇಶನ್ ಫಿಲ್ ಮಾಡೋದು ಎಲ್ಎಲ್ಆರ್ ಅಂತ ನೋಡೋಣ. ಫಸ್ಟ್ ನಿಮ್ಮ ಮೊಬೈಲ್ ಅಲ್ಲಿ ಅಪ್ಲಿಕೇಶನ್ ಫಿಲ್ ಮಾಡ್ತಾ ಇದ್ರೆ ಮೊಬೈಲ್ ಅಲ್ಲಿ ಹೋಗ್ಬಿಟ್ಟು ಗೂಗಲ್ ಅಲ್ಲಿ ಫಸ್ಟ್ ನೀವು ರೈಟ್ ಸೈಡ್ ಅಲ್ಲಿ ಮೇಲೆ 3 ಡಾಟ್ಸ್ ಅಂತ ಇರುತ್ತೆ. ಈ ತರ 3 ಡಾಟ್ಸ್ ಅಂತ ಇರುತ್ತೆ. ಇಲ್ಲಿ ಕ್ಲಿಕ್ ಮಾಡಿದ್ರೆ ಡೆಸ್ಕ್ಟಾಪ್ ಮೋಡ್ ಅಂತ ಇರುತ್ತೆ. ಸೊ ಆ ಡೆಸ್ಕ್ಟಾಪ್ ಮೋಡ್ ಆನ್ ಇಟ್ಕೊಂಡು ಲ್ಯಾಂಡ್ಸ್ಕೇಪ್ ಆಗುತ್ತೆ ಮೊಬೈಲ್. ಅವಾಗ ಡೆಸ್ಕ್ಟಾಪ್ ಮೋಡ್ ಆನ್ ಇಟ್ಕೊಂಡು ಇಲ್ಲಿ ರೋಡ್ ಟ್ರಾನ್ಸ್ಪೋರ್ಟ್ ಅಂಡ್ ಹೈವೇ ಆಫ್ ಇಂಡಿಯಾ ಅಂತ ಸರ್ಚ್ ಮಾಡಬೇಕು. ಸರ್ಚ್ ಮಾಡಿದ್ರೆ ಒಂದು ವೆಬ್ಸೈಟ್ ಇರುತ್ತೆ, ಪರಿವಾಹನ ಅಂತ ವೆಬ್ಸೈಟ್ ಇರುತ್ತೆ. ಇಲ್ಲಿ ನೋಡಿ, ಪರಿವಾಹನ ಅಂತ ವೆಬ್ಸೈಟ್ ಇರುತ್ತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ಮೇಲೆ ಈ ತರ ಬರುತ್ತೆ. ಇದನ್ನ ಕ್ಲೋಸ್ ಮಾಡಿ. ಇಲ್ಲಿ ಆನ್ಲೈನ್ ಸರ್ವಿಸ್ ಅಂತ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಡ್ರೈವಿಂಗ್ ಲೈಸೆನ್ಸ್ ರಿಲೇಟೆಡ್ ಸರ್ವಿಸ್ ಅಂತ ಇರುತ್ತೆ. ಇದನ್ನ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ಮೇಲೆ ಮತ್ತೆ ಈ ತರ ಬರುತ್ತೆ. ಇದನ್ನ ಕ್ಲೋಸ್ ಮಾಡಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ಸೆಲೆಕ್ಟ್ ಸ್ಟೇಟ್ ನೇಮ್ ಅಂತ ಇರುತ್ತೆ. ಇಲ್ಲಿ ಕ್ಲಿಕ್ ಮಾಡಬೇಕು. ನಿಮ್ದು ಯಾವ ಸ್ಟೇಟ್ ಇರುತ್ತೆ ಆ ಸ್ಟೇಟ್ ಕ್ಲಿಕ್ ಮಾಡಬೇಕು. ಆಟೋಮೆಟಿಕ್ ತಗೊಳುತ್ತೆ. ಆದ್ಮೇಲೆ ಇದನ್ನು ಕ್ಲೋಸ್ ಮಾಡಬೇಕು. ಇಲ್ಲಿ ನೋಡಿ, ಅಪ್ಲೈ ಫಾರ್ ಲರ್ನರ್ ಲೈಸೆನ್ಸ್ ಅಂತ ಇರುತ್ತೆ. ಫಸ್ಟ್ ಇದನ್ನ ಅಪ್ಲಿಕೇಶನ್ ಫಿಲ್ ಮಾಡಬೇಕು. ಕ್ಲಿಕ್ ಮಾಡಿ ಆದ್ಮೇಲೆ ನೋಡ್ರಿ, ಫಾಲೋವಿಂಗ್ ಆರ್ ದ ಸ್ಟೇಜಸ್ ಆಫ್ ಅಪ್ಲಿಕೇಶನ್ ಫಾರ್ ಅಪ್ಲೈಯಿಂಗ್ ಲರ್ನರ್ ಲೈಸೆನ್ಸ್ ಅಂತ ಇರುತ್ತೆ. ಇದು ಇಷ್ಟೊಂದು ಅಪ್ಲಿಕೇಶನ್ ಹಾಕುವಾಗ ಈ ಸ್ಟೆಪ್ಸ್ ಇರುತ್ತೆ, ಫಾಲೋ ಮಾಡಬೇಕು. ಫಿಲ್ ಅಪ್ಲಿಕೇಶನ್ ಡೀಟೇಲ್ಸ್, ಎಲ್ಎಲ್, ಅಪ್ಲೋಡ್ ಡಾಕ್ಯುಮೆಂಟ್ಸ್, ಅಪ್ಲೋಡ್ ಫೋಟೋ ಅಂಡ್ ಸಿಗ್ನೇಚರ್. ಇದಕ್ಕೆ 20 KB ಇರುತ್ತೆ ಅಷ್ಟೇ ಫೋಟೋ ಅಂಡ್ ಸಿಗ್ನೇಚರ್ಗೆ. ಮತ್ತೆ ಅಪ್ಲೋಡ್ ಡಾಕ್ಯುಮೆಂಟ್ಸ್ ಅಂದ್ರೆ ಆಧಾರ್ ಕಾರ್ಡ್ ಆಗಿರ್ಬೋದು, ಮತ್ತೆ SSLC ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು. ಇದಕ್ಕೆ 200 KB ಗಿಂತ ಕೆಳಗೆ ಇರಬೇಕು, ಒಳಗೆ ಇರಬೇಕು, ಅಂದ್ರೆ ಮಾತ್ರ ಅಪ್ಲೋಡ್ ಆಗುತ್ತೆ, ಇಲ್ಲಾಂದ್ರೆ ಅಪ್ಲೋಡ್ ಆಗಲ್ಲ. ಅದಾದ್ಮೇಲೆ ಫೀ ಪೇಮೆಂಟ್ ಇರುತ್ತೆ. ಫೀ ಆದ್ಮೇಲೆ ಪೇಮೆಂಟ್ ಸ್ಟೇಟಸ್ ವೆರಿಫಿಕೇಶನ್ ಇರುತ್ತೆ. ಅದಾದ್ಮೇಲೆ ರೆಸಿಪ್ಟ್ ಪ್ರಿಂಟ್ ತಗೊಳ್ಳಿರುತ್ತೆ. ಈ ತರ ಸ್ಟೆಪ್ಸ್ ಇರುತ್ತೆ. ಬನ್ನಿ ಫ್ರೆಂಡ್ ನೋಡೋಣ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಬೇಕು. ನೋಡಿ, ಕಂಟಿನ್ಯೂ ಮಾಡಿ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡಿ, ಅಪ್ಲಿಕಂಟ್ ಡಸ್ ನಾಟ್ ಹೋಲ್ಡ್ ಎನಿ ಡ್ರೈವಿಂಗ್ ಆರ್ ಲರ್ನರ್ ಲೈಸೆನ್ಸ್ ಇಶ್ಯೂಡ್ ಇನ್ ಇಂಡಿಯಾ ಅಂತ ಇರುತ್ತೆ. ಇದು ಹಂಗೆ ಇರಲಿ, ಸೆಲೆಕ್ಟ್ ಮಾಡಬೇಡಿ. ಇಲ್ಲಿ ಸೆಲೆಕ್ಟ್ ಕ್ಯಾಟಗರಿ ರಿಕ್ವೈರ್ಡ್ ಅಂತ ಇರುತ್ತಲ್ಲ, ಇಲ್ಲಿ ಸೆಲೆಕ್ಟ್ ಮಾಡಬೇಕು. ನೀವು ಜನರಲ್ ಅಂತ ಸೆಲೆಕ್ಟ್ ಮಾಡ್ಕೊಟ್ರೆ ಎಲ್ಲಾರು ಆಲ್ಮೋಸ್ಟ್ ಜನರಲ್ ಅಂತಾನೆ ಕ್ಲಿಕ್ ಮಾಡ್ತೀರಾ. ಇಫ್ ಇನ್ ಕೇಸ್ ನೀವು ಡಿಫ್ರೆಂಟ್ಲಿ ಏಬಲ್ಡ್ ಆಗಿದ್ರೆ ಇದನ್ನ ಸೆಲೆಕ್ಟ್ ಮಾಡಬೇಕು. ಎಕ್ಸ್ ಸರ್ವಿಸ್ ಮ್ಯಾನ್ ಆಗಿದ್ರೆ ಇದನ್ನ ಸೆಲೆಕ್ಟ್ ಮಾಡಬೇಕು. ನಾನು ಜನರಲ್ ಅಂತ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಆಮೇಲೆ ಸಬ್ಮಿಟ್ ಅಂತ ಕೊಡ್ಬೇಕು. ಸಬ್ಮಿಟ್ ಅಂತ ಕೊಟ್ಮೇಲೆ ಸಬ್ಮಿಟ್ ವಿತೌಟ್ ಆಧಾರ್ ಅಥೆಂಟಿಕೇಶನ್ ಇರುತ್ತೆ. ಇದನ್ನ ಸೆಲೆಕ್ಟ್ ಮಾಡ್ಕೊಂಡು ಸಬ್ಮಿಟ್ ಅಂತ ಕೊಡ್ಬೇಕು. ನೋಡಿ, ಮೊಬೈಲ್ ನಂಬರ್ ಹಾಕೋದಾಗುತ್ತೆ.
ಆಮೇಲೆ ಕ್ಯಾಪ್ಚಾ ಕೇಳುತ್ತೆ, ಕ್ಯಾಪ್ಚಾ ಹಾಕಿ. ನೋಡಿ ಫ್ರೆಂಡ್ಸ್, OTP ಎಂಟರ್ ಮಾಡ್ಬೇಕಾಗುತ್ತೆ. OTP ಎಂಟರ್ ಮಾಡಿದ್ಮೇಲೆ ಮತ್ತೆ ಕ್ಯಾಪ್ಚಾ ಕೋಡ್ ಕೇಳುತ್ತೆ, ಕ್ಯಾಪ್ಚಾ ಕೋಡ್ ಮಾಡಿ. ಡಿಕ್ಲರೇಷನ್ ಅಂತ ಇರುತ್ತೆ, ಇದನ್ನ ಸೆಲೆಕ್ಟ್ ಮಾಡ್ಕೊಂಡು ಕನ್ಫರ್ಮ್ ಮಾಡಿ ಸಬ್ಮಿಟ್ OTP ಅಂತ ಕೊಡಿ ಫ್ರೆಂಡ್ಸ್. ಈ ತರ ಪೇಜ್ ಓಪನ್ ಆಗುತ್ತೆ. ಇಲ್ಲಿ RTO ಆಫೀಸ್ ಅಂತ ಇರುತ್ತೆ, ನೀವು ಎಲ್ಲಿ ಟೆಸ್ಟ್ ಬರೀತಿರ್ತೀರಾ ಅಲ್ಲಿ, ಅದ್ರ ಸಲುವಾಗಿ ನೀವು RTO ಆಫೀಸ್ ನ ಸೆಲೆಕ್ಟ್ ಮಾಡ್ಬೇಕಾಗುತ್ತೆ. ನಾನು ಯಾವ್ದಾದ್ರು ಒಂದು RTO ಆಫೀಸ್ ನ ರ್ಯಾಂಡಮ್ ಆಗಿ ತಗೋತಾ ಇದ್ದೀನಿ. ಇಲ್ಲಿ ಬಳ್ಳಾರಿ ಇದೆ, ಗದಗ ಇದೆ, ಶಿರ್ಸಿ ಇದೆ, ಮಂಗಳೂರು ಇದೆ. ನಾನು ಯಾವ್ದೋ ಒಂದು ತಗೋತೀನಿ. ನೋಡ್ರಿ, ವಿಜಯಪುರ ಅಂತ ಇದೆಯಲ್ಲ, ಇದನ್ನ ತಗೋತೀನಿ. KA28. ನೋಡಿ, ಇಲ್ಲಿ ಫಸ್ಟ್ ನೇಮ್ ಅಂತ ಇರುತ್ತೆ. ಇಲ್ಲಿ ನಮ್ದು ನಾನು ರ್ಯಾಂಡಮ್ ಆಗಿ ತಗೋತಾ ಇದ್ದೀನಿ, ಯಾರ್ದು ನೇಮ್ ತಗೋತಾ ಇಲ್ಲ. ಇಲ್ಲಿ ರ್ಯಾಂಡಮ್ ಆಗಿ ತಗೋತಾ ಇದ್ದೀನಿ. ನಮ್ಮ ಚಾನಲ್ ನೇಮ್ನೇ ಆಗ್ತಾ ಇದೀನಿ. ನೋಡಿ, ನಮ್ಮ ಕನಸು. ನಮ್ಮ ಕನಸು ತನ್ನಿಜ ತಗೋತಾ ಇದ್ದೀನಿ. ಇಲ್ಲಿ ರಿಲೇಷನ್ ಅಂತ ಇರುತ್ತೆ. ಇಲ್ಲಿ ಫಾದರ್ ಆಗಿರ್ಬೋದು, ಇಲ್ಲ ಮದರ್ ಆಗಿರ್ಬೋದು, ಇಲ್ಲ ಹಸ್ಬೆಂಡ್ ಆಗಿರ್ಬೋದು, ಇಲ್ಲ ಗಾರ್ಡಿಯನ್ ಆಗಿರ್ಬೋದು. ಫಾದರ್ ಅಂತ ತಗೊಂಡು ಇಲ್ಲಿ ಫಾದರ್ ನೇಮು ನಿಮ್ದು ಏನಿರುತ್ತೆ ಅದನ್ನ ಹಾಕಿ. ನಾನು ಜಸ್ಟ್ ಇಲ್ಲಿ ಮಿಡಲ್ ನೇಮ್ ಕನಸು ಇರುತ್ತಲ್ಲ, ಇದೇ ಫಾದರ್ ನೇಮ್ ಆಗಿರುತ್ತೆ. ಸೊ ಕನಸು ಅಂತ ಹಾಕಿ. ಇಲ್ಲಿ ಮಿಡಲ್ ನೇಮ್ ಏನ್ ಹಾಕಕ್ ಹೋಗ್ಬೇಡಿ, ಜಸ್ಟ್ ನಿಮ್ದು ಏನಿರುತ್ತೆ ಅವ್ರ ನಿಮ್ಮ ಅಪ್ಪ ಅವ್ರ ಅಪ್ಪ ಅವ್ರ ಹೆಸರು ಏನಿರುತ್ತೆ ಅದನ್ನ ಹಾಕಿ. ಮತ್ತೆ ಇಲ್ಲಿ ಶೋರ್ ನೇಮ್ ಹಾಕಿ. ಇಲ್ಲಿ ಲಾಸ್ಟ್ ನೇಮ್ ಇರುತ್ತಲ್ಲ, ಸೊ ಅದನ್ನೇ ನಾನು ಹಾಕಿದ್ದೀನಿ. ಸೊ ನಮ್ಮ ಕನಸು ತನ್ನಿಜ ಅಂತ ಇರುತ್ತೆ. ಇಲ್ಲಿ ಜೆಂಡರ್ ಮಾಡಿ, ನಿಮ್ದು ಏನ್ ಡೀಟೇಲ್ಸ್ ಇರುತ್ತಲ್ಲ ಅದನ್ನ ಇಲ್ಲಿ ಮಾಡಿ. ಪ್ಲೇಸ್ ಆಫ್ ಬರ್ತ್ ಅಂತ ಇರುತ್ತೆ, ನಿಮ್ದು ಯಾವ್ದು ಇರುತ್ತೆ ಅದನ್ನ ಹಾಕಿ. ನಾನು ವಿಜಯನಗರ ಅಂತ, ವಿಜಯಪುರ ಅಂತ ಹಾಕ್ತಾ ಇದೀನಿ. ಡೇಟ್ ಆಫ್ ಬರ್ತ್ ಇರುತ್ತೆ, ನಿಮ್ದು ರ್ಯಾಂಡಮ್ ಆಗಿ ನಾನು ತಗೋತಾ ಇದ್ದೀನಿ. ನಿಮ್ದು ಯಾವ್ದು ಡೇಟ್ ಆಫ್ ಬರ್ತ್ ಇರುತ್ತೆ ಅದನ್ನ ಹಾಕಿ. ಆಮೇಲೆ ಇಲ್ಲಿ ಕ್ವಾಲಿಫಿಕೇಶನ್ ಇರುತ್ತೆ, ಕ್ವಾಲಿಫಿಕೇಶನ್ ನಿಮ್ದು ಏನಾಗಿರುತ್ತೆ ಅದನ್ನ ಆಡ್ ಮಾಡಿ. ನಾನು 10+2 ಅಂತ ಇರುತ್ತೆ, ಇದನ್ನ ರ್ಯಾಂಡಮ್ ಆಗಿ ತಗೋತಾ ಇದ್ದೀನಿ. ಮತ್ತೆ ಇಲ್ಲಿ ಕಂಟ್ರಿ ಆಫ್ ಬರ್ತ್ ಅಂತ ಇರುತ್ತೆ, ಅದನ್ನ ಹಾಕಿ. ಇಲ್ಲಿ ಬ್ಲಡ್ ಗ್ರೂಪ್ ಇದೆ, ನಿಮ್ದು ಯಾವ್ದು ಇರುತ್ತೆ ಅದನ್ನ ಫಿಲ್ ಮಾಡಿ. ಲ್ಯಾಂಡ್ ನಂಬರ್ ಇದ್ರೆ ಹಾಕಿ, ಇಲ್ಲಾಂದ್ರೆ ಬಿಡಿ. ಇಲ್ಲಿ ಇಮೇಲ್ ಅಡ್ರೆಸ್ ಕಂಪಲ್ಸರಿ ಹಾಕೋಗುತ್ತೆ. ಮತ್ತೆ ಇಲ್ಲಿ ಮೊಬೈಲ್ ನಂಬರ್ ಹಾಕಿರ್ತೀವಿ. ಸಾರಿ, ಇದು ಬೇಡ, ಇದು ಓಕೆ. ಇಲ್ಲಿ ಹಾಕಿರ್ತೀರ ಆಲ್ರೆಡಿ, ಇದು ಓಕೆ. ಐಡೆಂಟಿಫಿಕೇಶನ್ ನಂಬರ್ ಇರುತ್ತೆ, ನಿಮ್ಗೆ ಐಡೆಂಟಿಫಿಕೇಶನ್ ಮಾರ್ಕ್ಸ್ ಅಂತ ಇರುತ್ತೆ. ನಿಮ್ಗೆ ಏನಾದ್ರು ಬಾಡಿ ಮೇಲೆ ಏನಾದ್ರು ಮಾರ್ಕ್ಸ್ ಇದ್ರೆ ಅದನ್ನ ಫಿಲ್ ಮಾಡಿ. ನಾನು ಫಿಲ್ ಮಾಡ್ತಾ ಇದ್ದೀನಿ. ಅದಾದ್ಮೇಲೆ ಇಲ್ಲಿ ನೋಡ್ರಿ, ಸ್ಟೇಟ್ ಕರ್ನಾಟಕ, ಡಿಸ್ಟ್ರಿಕ್ಟ್ ಬಿಜಾಪುರ್, ತಾಲೂಕ್ ಸೆಲೆಕ್ಟ್ ಮಾಡಿ. ನಾನು ಬಸವನ ಬಾಗೇವಾಡಿ ಅಂತ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಅದಾದ್ಮೇಲೆ ಇಲ್ಲಿ ಹಾಸಂಗಿ ಅಂತ ಸೆಲೆಕ್ಟ್ ಮಾಡ್ತಾ ಇದ್ದೀನಿ, ಇಲ್ಲ ಬಸವೇಶ್ವರ ಅಂತ ತಗೊಳ್ಳಿ. ಇಲ್ಲಿ ಇದು ಸೇಮ್ ಆಸ್ ಪ್ರೆಸೆಂಟ್ ಅಡ್ರೆಸ್ ಅಂತ ಹಾಕಿ. ನೋ ಇಶ್ಯೂಸ್. ಎಷ್ಟು ವರ್ಷ, ಇಲ್ಲಿ ಡ್ಯೂರೇಷನ್ ಆಫ್ ಸ್ಟೇ ಅಟ್ ಪ್ರೆಸೆಂಟ್ ಅಡ್ರೆಸ್ ಅಂತ ಇರುತ್ತೆ. ನೀವು 10 years ಇದ್ರೆ 10 years ಅಂತ ಹಾಕಿ, ಇಲ್ಲ 2 months ಇದ್ರೆ 2 months ಹಾಕಿ. ನಿಮ್ಮ ಇದು ಪ್ರೆಸೆಂಟ್ ಅಡ್ರೆಸ್ ಸ್ಟೇ ಆಗೋ ಪ್ರಕಾರ ನೀವು ಹಾಕಿ. ಅದಾದ್ಮೇಲೆ ಇಲ್ಲಿ ನೋಡ್ರಿ, ಇಲ್ಲಿ ಪ್ರೆಸ್ ಅಂಡ್ ಹೋಲ್ಡ್ ಕಂಟ್ರೋಲ್ ಕೀ ಟು ಸೆಲೆಕ್ಟ್ ಮಲ್ಟಿಪ್ಲ್ ಕ್ಲಾಸ್ ಆಫ್ ವೆಹಿಕಲ್ಸ್. ನೀವು ಯಾವ್ದ್ರ ಮೇಲೆ ಅಪ್ಲೈ ಮಾಡ್ತಾ ಇರ್ತೀರಾ. ವಿತೌಟ್ ಗೇರ್, ಮೋಟರ್ ಸೈಕಲ್ ವಿತೌಟ್ ಗೇರ್, ಮೋಟರ್ ಸೈಕಲ್ ವಿತ್ ಗೇರ್, ಲೈಟ್ ಮೋಟರ್ ವೆಹಿಕಲ್ ಅಂತ ಇರುತ್ತೆ, ಕಾರ್ ಆಗಿರ್ಬೋದು. ನಾನು ಇಲ್ಲಿ ಮೋಟರ್ ಸೈಕಲ್ ವಿತ್ ಗೇರ್ ಅಂತ ಇರುತ್ತೆ, ಇದನ್ನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಇದನ್ನ ಕ್ಲಿಕ್ ಮಾಡಿ. ನೋಡ್ರಿ, ಈ ತರ ಈ ಕಡೆ ಬರುತ್ತೆ. ಅದಾದ್ಮೇಲೆ ಇಲ್ಲಿ ಹಿಯರ್ ಬೈ ಡಿಕ್ಲೇರ್ ಅಂತ ಇರುತ್ತೆ, ಡಿಕ್ಲರೇಷನ್ ಇರುತ್ತೆ, ಇದನ್ನ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಹಿಯರ್ ಫಾರ್ ಸೆಲ್ಫ್ ಡಿಕ್ಲರೇಷನ್ ಅಂತ ಇರುತ್ತೆ, ಇದನ್ನ ಕ್ಲಿಕ್ ಮಾಡಿ. ಇದೊಂದು
ಕ್ವಶನ್ಸ್ ಇರುತ್ತೆ, ಅದನ್ನ ಹೆಸರು ಆನ್ಸರ್ ಮಾಡಬೇಕಾಗುತ್ತೆ. ಡು ಯು ಸಫರ್ ಫ್ರಮ್ ಎಲಿಪ್ಸಿ ಆರ್ ಫ್ರಮ್ ಸಡನ್ ಅಟ್ಯಾಕ್ಸ್ ಆಫ್ ಲಾಸ್ ಆಫ್ ಕಾನ್ಶಿಯಸ್ನೆಸ್ ಆರ್ ಗಿಡಿನೆಸ್ ಫ್ರಮ್ ಎನಿ ಕಾಸ್ ಅಂತ ಇರುತ್ತೆ. ಇಲ್ಲಿ ನೋ ಅಂತ ಹಾಕಿ. ಆರ್ ಯು ಏಬಲ್ ಟು ಡಿಸ್ಟಿಂಗ್ವಿಶ್ ವಿತ್ ಈಚ್ ಐ ಅಂತ ಇರುತ್ತೆ, ಇದನ್ನ ಎಸ್ ಅಂತ ಕೊಡ್ಬೇಕಾಗುತ್ತೆ. ಹ್ಯಾವ್ ಯು ಲಾಸ್ಟ್ ಐದರ್ ಹ್ಯಾಂಡ್ ಆರ್ ಫೂಟ್ ಅಂತ ಇರುತ್ತೆ, ಇದನ್ನ ನೋ ಅಂತ ಕೊಡಿ. ಡು ಯು ಸಫರ್ ಫ್ರಮ್ ನೈಟ್ ಬ್ಲೈಂಡೆನ್ಸ್ ಅಂತ ಇರುತ್ತೆ, ಇದನ್ನ ನೋ ಅಂತ ಕೊಡಿ. ಇದನ್ನು ನೋ ಅಂತ ಕೊಡಿ. ಇದನ್ನು ನೋ ಅಂತ ಕೊಡಿ. ಡಿಸೇಬಿಲಿಟಿ ಇದ್ರೆ ಎಸ್ ಅಂತ ಕೊಡಿ, ಇಲ್ಲಾಂದ್ರೆ ನೋ ಅಂತ ಕೊಡಿ. ಇದು ಡಿಕ್ಲರೇಷನ್ ಇರುತ್ತೆ, ಇದನ್ನ ಎಸ್ ಅಂತ ಕೊಟ್ಟು ಸಬ್ಮಿಟ್ ಅಂತ ಕೊಡಿ. ಇಲ್ಲಿ ಓಕೆ ಅಂತ ಇರುತ್ತೆ, ಓಕೆ ಕೊಡಿ. ನೋಡಿ, ಸೆಲ್ಫ್ ಡಿಕ್ಲರೇಷನ್ ಆಸ್ ಟು ಫಿಸಿಕಲ್ ಫಿಟ್ನೆಸ್ ಹ್ಯಾಸ್ ಬಿನ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಇರುತ್ತೆ, ಇಲ್ಲಿ ಓಕೆ ಕೊಡಿ. ಆಮೇಲೆ ಕ್ಯಾಪ್ಚಾ ಎಂಟರ್ ಮಾಡಬೇಕಾಗುತ್ತೆ. ಕ್ಯಾಪ್ಚಾ ಎಂಟರ್ ಆದ್ಮೇಲೆ ಸಬ್ಮಿಟ್ ಅಂತ ಕೊಡಿ. ಎಂಟರ್ ಪಿನ್ ಕೋಡ್ ಇನ್ ಪ್ರೆಸೆಂಟ್ ಲೆನ್ಸ್ ಅಡ್ರೆಸ್ ಅಂತ ಇರುತ್ತೆ, ಇಲ್ಲಿ ಪಿನ್ ಕೋಡ್ ಇವಾಗ ಸಬ್ಮಿಟ್ ಅಂತ ಕೊಡಿ. ದ ಮಾಡಿಫೈಡ್ ನೇಮ್ ಇಸ್ ನಾಟ್ ಮ್ಯಾಚಿಂಗ್ ವಿತ್ ದ ಅಬೌವ್ ಎಂಟರ್ಡ್ ಅಪ್ಲಿಕೆಂಟ್ಸ್ ನೇಮ್ ಅಂತ ಇದೆ. ಇಲ್ಲಿ ಐ ವಿಲ್ಲಿಂಗ್ ಟು ಡೊನೇಟ್ ಮೈ ಆರ್ಗನ್ಸ್ ಇನ್ ಕೇಸ್ ಆಫ್ ಆಕ್ಸಿಡೆಂಟಲ್ ಡೆತ್ ಅಂತ ಇರುತ್ತೆ, ಎಸ್ ಅಂತ ಕೊಡಬೇಕಾಗುತ್ತೆ. ಆಮೇಲೆ ಸಬ್ಮಿಟ್ ಅಂತ ಕೊಡಿ. ನೋಡ್ರಿ, ಯುವರ್ ಅಪ್ಲಿಕೇಶನ್ ಹ್ಯಾಸ್ ಬಿನ್ ಅಕ್ಸೆಪ್ಟೆಡ್ ಅಂತ ಇರುತ್ತೆ, ಇದನ್ನ ಓಕೆ ಕೊಡಿ. ಅದಾದ್ಮೇಲೆ ಈ ತರ ಸೆಲ್ಫ್ ಡಿಕ್ಲರೇಷನ್ ಅಂತ ಆಗ್ಲೇ ಏನ್ ಫಿಲ್ ಮಾಡಿದೀವಿ ಅದು ಓಪನ್ ಆಗುತ್ತೆ. ಇಲ್ಲಿ ನೆಕ್ಸ್ಟ್ ಅಂತ ಕೊಡ್ಬೇಕಾಗುತ್ತೆ. ನೋಡಿ, ಇಲ್ಲಿ ಅಪ್ಲಿಕೇಶನ್ ನಂಬರ್ ಅಂತ ಇರುತ್ತೆ, ಇದನ್ನ ಕಾಪಿ ಮಾಡ್ಕೊಡ್ಕಾಗುತ್ತೆ. ಇಲ್ಲಿ ಕ್ಯಾಪ್ಚಾ ಎಂಟರ್ ಮಾಡಿ. ಸಬ್ಮಿಟ್ ಅಂತ ಕೊಡಿ. ನೋಡಿ ಫ್ರೆಂಡ್ಸ್, ಈ ತರ ಓಪನ್ ಆಗುತ್ತೆ. ನಮ್ಮ ಕನಸು ವಿತ್ ನಿಜ ನೇಮ್ ಮತ್ತು ಅಪ್ಲಿಕೇಶನ್ ನಂಬರು, ಡೇಟ್ ಆಫ್ ಬರ್ತ್, ಆರ್.ಟಿ.ಒ ನೇಮು ಎಲ್ಲಾನು ತೋರಿಸುತ್ತೆ. ಇದಾದ್ಮೇಲೆ ಇಲ್ಲಿ ಫೋಟೋ ಎಲ್ಲ ನೋಡ್ರಿ, ಸ್ಟೆಪ್ ಬೈ ಸ್ಟೆಪ್ ನೋಡ್ರಿ. ಫಿಲ್ ಅಪ್ಲಿಕೇಶನ್ ಡೀಟೇಲ್ಸ್, ಇದು ಫಸ್ಟ್ ಒನ್ ಆಯ್ತು. ಈಗ ಅಪ್ಲೋಡ್ ಡಾಕ್ಯುಮೆಂಟ್ಸ್, ಇದು ಸೆಕೆಂಡ್ ಸ್ಟೆಪ್ ಆಗಿರುತ್ತದೆ. ಪ್ರೊಸೀಡ್ ಅಂತ ಕೊಡ್ಬೇಕು. ನೋಡಿ, ಇಲ್ಲಿ ಪ್ರೊಸೀಡ್ ಅಂತ ಕೊಟ್ಮೇಲೆ ಎಲ್ಲ ಕರೆಕ್ಟ್ ಆಗಿದ್ರೆ ನೋಡ್ಕೊಂಡು ಓಕೆ ಅಂತ ಕೊಡಿ. ಫ್ರೆಂಡ್ಸ್, ಈ ತರ ಈ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಅಂತ ಇರುತ್ತಲ್ಲ, ಇಲ್ಲಿ ಡಾಕ್ಯುಮೆಂಟ್ಸ್ ಅಲ್ಲಿ ಏಜ್ ಪ್ರೂಫ್ ಅಲ್ಲಿ ಹೋಗಿ ಏಜ್ ಪ್ರೂಫ್ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಪ್ರೂಫ್ಸ್ ಅಂತ ಇರುತ್ತೆ, ಇಲ್ಲಿ SSLC ಸರ್ಟಿಫಿಕೇಟ್ ಅಂತ ಮಾಡಿ. ಇನ್ನೊಂದು ಡಾಕ್ಯುಮೆಂಟ್ ನೇಮು, ನಂಬರ್ ನಾನು ರ್ಯಾಂಡಮ್ ಆಗಿ ಹಾಕ್ತಾ ಇದ್ದೀನಿ. ಇಶ್ಯೂಡ್ ಬೈ ಅಂತ ರ್ಯಾಂಡಮ್ ಆಗಿ ಹಾಕ್ತಾ ಇದ್ದೀನಿ. ನೀವು ಅಲ್ಲಿ ನೋಡ್ಕೊಂಡು ಕರೆಕ್ಟ್ ಹಾಕಿ. ಇಶ್ಯೂಡ್ ಡೇಟ್ ಅಂತ ಇರುತ್ತೆ, ಅದನ್ನು ರ್ಯಾಂಡಮ್ ಆಗ್ತಾ ಇದ್ದೀನಿ ನಾನು. ಇಲ್ಲಿ ಚೂಸ್ ಫೈಲ್ ಅಂತ ಇರುತ್ತೆ ನೋಡಿ, ಇಲ್ಲಿ ಅಲೌಡ್ ಫೈಲ್ಸ್ ಟೈಪ್ಸ್ ಅಂಡ್ ಮ್ಯಾಕ್ಸಿಮಮ್ ಫೈಲ್ ಸೈಜ್ ಇಸ್ 500 KB ಗಿಂತ ಕಡಿಮೆ ಆಗಬೇಕು, 200 ಅಲ್ಲ. ನಾನು ಆಲ್ರೆಡಿ 500 KB ಗಿಂತ ಕಮ್ಮಿ ತಗೊಂಡಿದ್ದೀನಿ. ಇಲ್ಲಿ ಅಪ್ಲೋಡ್ ಅಂತ ಕೊಡಬೇಕು. ನೋಡಿ ಫ್ರೆಂಡ್ಸ್, ಅಪ್ಲೋಡ್ ಅಂತ ಕೊಟ್ಮೇಲೆ ಇಲ್ಲಿ ಕನ್ಫರ್ಮ್ ಅಂತ ಕೊಡ್ಬೇಕು. ಮತ್ತೆ ಕನ್ಫರ್ಮ್ ಆದ್ಮೇಲೆ ಮತ್ತೆ ಇನ್ನೊಂದು ಇಲ್ಲಿ ನೋಡಿ ಫ್ರೆಂಡ್ಸ್, ಏಜ್ ಪ್ರೂಫ್ SSLC ಸರ್ಟಿಫಿಕೇಟ್ ಆಲ್ರೆಡಿ ಓಕೆ ಆಗಿದೆ, ಅಪ್ಲೋಡ್ ಆಗಿದೆ. ಮತ್ತೆ ಹೋಗ್ಬಿಟ್ಟು ಅಡ್ರೆಸ್ ಪ್ರೂಫ್ ಕೊಡ್ಬೇಕಾಗುತ್ತೆ. ಅಡ್ರೆಸ್ ಪ್ರೂಫ್ ಆಧಾರ್ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿದೆ ಇಶ್ಯೂಡ್ ನಾನು ರ್ಯಾಂಡಮ್ ಆಗ್ತಾ ಇದ್ದೀನಿ. ಇಶ್ಯೂ ಡೇಟ್ ನಾನು ರ್ಯಾಂಡಮ್ ಆಗ್ತಾ ಇದ್ದೀನಿ. ಇಲ್ಲಿ ಚೂಸ್ ಫೈಲ್ ಅಂತ ಇರುತ್ತೆ, ಚೂಸ್ ಫೈಲ್ ಹೋಗ್ಬಿಟ್ಟು ಆಧಾರ್ ಕಾರ್ಡ್ ನಿಂದು ಅಪ್ಲೋಡ್ ಮಾಡಿ. ಅಪ್ಲೋಡ್ ಅಂತ ಕೊಡಿ. ಅಪ್ಲೋಡ್ ಅಂತ ಕೊಟ್ಟರೆ ಮತ್ತೆ ಕನ್ಫರ್ಮ್ ಅಂತ ಕೊಡಿ. ಫ್ರೆಂಡ್ಸ್, ಆಲ್ ಡಾಕ್ಯುಮೆಂಟ್ಸ್ ಆರ್ ಅಪ್ಲೋಡೆಡ್ ಸಕ್ಸಸ್ಫುಲಿ ಅಂತ ಇರುತ್ತೆ, ಇಲ್ಲಿ ನೆಕ್ಸ್ಟ್ ಅಂತ ಕೊಡಬೇಕಾಗುತ್ತೆ. ಮತ್ತೆ ಈ ತರ ಕ್ಯಾಪ್ಚಾ ಕೇಳುತ್ತೆ, ಕ್ಯಾಪ್ಚಾ ಎಂಟರ್ ಮಾಡಿ.
ಕ್ಯಾಪ್ಚಾ ಎಂಟರ್ ಆದ್ಮೇಲೆ ಸಬ್ಮಿಟ್ ಅಂತ ಕೊಡಿ. ನೋಡಿ ಫ್ರೆಂಡ್ಸ್, ಮತ್ತೆ ಈ ತರ ಓಪನ್ ಆಗುತ್ತೆ. ನೋಡಿ ಫ್ರೆಂಡ್ಸ್, ಅಪ್ಲೋಡ್ ಡಾಕ್ಯುಮೆಂಟ್ಸ್ ಆಯ್ತು. ಅಪ್ಲೋಡ್ ಫೋಟೋ ಅಂಡ್ ಸಿಗ್ನೇಚರ್ ಅಂತ ಇರುತ್ತೆ. ಮತ್ತೆ ಇಲ್ಲಿ ಪ್ರೊಸೀಡ್ ಅಂತ ಕೊಡಿ. ಈ ತರ ಓಪನ್ ಆಗುತ್ತೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಅಪ್ಲೋಡ್ ಫೋಟೋ, ಅಪ್ಲೋಡ್ ಸಿಗ್ನೇಚರ್, ಇದು ಎಷ್ಟಿರ್ಬೇಕು ಅಂದ್ರೆ ನೋಡಿ ಫ್ರೆಂಡ್ಸ್, ವಿತ್ 35 mm, ಮಿನಿಮಮ್ 420 ಪಿಕ್ಸೆಲ್ಸ್ ಅಂತ ಇರುತ್ತೆ. ನೋಡಿ, ಸೈಜ್ ಆಫ್ ಬೋತ್ ದೀಸ್ ಫೈಲ್ಸ್ ಶುಡ್ ಬಿ ಬಿಟ್ವೀನ್ 10 KB to 20 KB ಅಂದ್ರೆ 20 KB ಒಳಗಡೆ ಇರಬೇಕು, 10 KB ಮೇಲೆ ಇರಬೇಕು. ಇಲ್ಲಿ ಬ್ರೌಸ್ ಅಂತ ಇರುತ್ತೆ, ಇಲ್ಲಿ ಕ್ಲಿಕ್ ಮಾಡಿದ್ರೆ ನಾವೆಲ್ಲಿ ಸೇವ್ ಮಾಡಿರ್ತೀವಿ ಅಲ್ಲಿ ಹೋಗಿ ಹಾಕ್ಬೇಕಾಗುತ್ತೆ. ಇಲ್ಲಿ ನಾವು ಆಲ್ರೆಡಿ ಮಾಡಿದ್ದೀನಿ, ಇಮೇಜ್ ಅಪ್ಲೋಡ್ ಆಯ್ತು. ಇಲ್ಲಿ ನೋಡಿ ಫ್ರೆಂಡ್ಸ್, ಇವಾಗ ಸಿಗ್ನೇಚರ್ ಅಪ್ಲೋಡ್ ಮಾಡೋಣ. ನೋಡಿ ಫ್ರೆಂಡ್ಸ್, ಸಿಗ್ನೇಚರ್ ಅಪ್ಲೋಡ್ ಆಯ್ತು. ಅಪ್ಲೋಡ್ ಅಂಡ್ ವ್ಯೂ ಫೈಲ್ಸ್ ಅಂತ ಇದನ್ನ ಚೆಕ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಇದಾಯ್ತು. ಇದಾದ್ಮೇಲೆ ಸೇವ್ ಫೋಟೋ ಅಂಡ್ ಸಿಗ್ನೇಚರ್ ಇಮೇಜ್ ಫೈಲ್ಸ್ ಅಂತ ಇರುತ್ತೆ, ಇದನ್ನ ಕ್ಲಿಕ್ ಮಾಡ್ಬಿಟ್ಟು ಓಕೆ ಕೊಡಿ. ಫ್ರೆಂಡ್ಸ್, ಅದಾದ್ಮೇಲೆ ಇನ್ಸರ್ಟೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಇದು ಬಂದ ಮೇಲೆ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ಮತ್ತೆ ಕ್ಯಾಪ್ಚಾ ಕಳಿತೆ, ಯಾಕಂದ್ರೆ ನೆಕ್ಸ್ಟ್ ಸ್ಟೆಪ್ ಹೋಗ್ಬೇಕಲ್ಲ, ಸೊ ಕ್ಯಾಪ್ಚಾ ಎಂಟರ್ ಮಾಡಿ. ಕ್ಯಾಪ್ಚಾ ಎಂಟರ್ ಆದ್ಮೇಲೆ ಸಬ್ಮಿಟ್ ಅಂತ ಕೊಡಿ. ಮತ್ತೆ ನೆಕ್ಸ್ಟ್ ಸ್ಟೆಪ್ ಹೋಗುತ್ತೆ. ನೋಡಿ ಫ್ರೆಂಡ್ಸ್, ಫೀ ಪೇಮೆಂಟ್ ಇರುತ್ತೆ. ಇಲ್ಲಿ ನೋಡಿ, ಲಾಸ್ಟ್ ಒಂದೇ ಉಳಿದಿದೆ. ಇಲ್ಲಿ ಪ್ರೊಸೀಡ್ ಅಂತ ಕೊಡ್ಬೇಕು. ನೋಡಿ ಫ್ರೆಂಡ್ಸ್, ಬರೀ 200 ಅಲ್ಲಿ ನಿಮ್ದು ಡ್ರೈವಿಂಗ್ ಲೈಸೆನ್ಸ್ ನಿಮ್ ಕೈಯಲ್ಲಿ ಇರುತ್ತೆ. ಸೊ ಯಾರು ಇಂಟು ಕೂಡ ಅವಶ್ಯಕತೆ ಇಲ್ಲ. ಸೊ ಇದಾದ್ಮೇಲೆ ಆಲ್ರೆಡಿ ಎಲ್ಲ ಫಿಲ್ ಆಗಿರುತ್ತೆ. ನಿಮ್ದು RTO ಇಲ್ಲಿ ಇರುತ್ತೆ, ನಿಮ್ದು ಅಪ್ಲಿಕೆಂಟ್ ನೇಮ್ ಏನಿರುತ್ತೆ ಅದು ಇರುತ್ತೆ. ಫೀಸ್ ಗ್ರ್ಯಾಂಡ್ ಟೋಟಲ್ ನೋಡ್ರಿ 200 ಇರುತ್ತೆ. ಇಲ್ಲಿ ಗೇಟ್ ವೇ ಸೆಲೆಕ್ಟ್ ಮಾಡ್ಕೋಬೇಕು. ಗೇಟ್ ವೇ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಇಮೇಲ್ ಇರುತ್ತೆ, ಕನ್ಫರ್ಮ್ ಕೊಟ್ಟು ಇಲ್ಲಿ ಕ್ಯಾಪ್ಚಾ ಎಂಟರ್ ಮಾಡಿ. ಮೊಬೈಲ್ ನಂಬರ್ ನಿಮ್ದು ಲಾಸ್ಟ್ ನಂಬರ್ ಇರುತ್ತೆ, ಇಲ್ಲಿ ಕ್ಯಾಪ್ಚಾ ಎಂಟರ್ ಮಾಡಬೇಕು. ನಾನು ಫೀ ಪೇಮೆಂಟ್ ಮಾಡಲ್ಲ, ನಿಮ್ಗೆ ತೋರಿಸ್ತಾ ಇದ್ದೀನಿ ಅಷ್ಟೇ. ನೆಕ್ಸ್ಟ್ ಸ್ಟೆಪ್ ಹೋಗ್ಬಿಟ್ಟು ನಾನು ಸ್ಟಾಪ್ ಮಾಡ್ತೀನಿ ವಿಡಿಯೋ. ಇವಾಗನೇ ಫಿಲ್ ಮಾಡಿ ನೋಡೋಣ ನೆಕ್ಸ್ಟ್ ಏನಿರುತ್ತೆ ಅಂದ್ರೆ. ಅದಾದ್ಮೇಲೆ ಓಕೆ ಅಂತ ಪ್ರೊಸೀಡ್ ಅಂತ ಕೊಡ್ಬೇಕು. ಇಲ್ಲಿ ಪೇ ನೌ ಅಂತ ಇರುತ್ತೆ, ಇಲ್ಲಿ ಪೇ ನೌ ಅಂತ ಅಗ್ರಿ ಟು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಂತ ಕೊಟ್ಟು ಪೇ ನೌ ಅಂತ ಕೊಡ್ಬೇಕು. ನೋಡಿ ಫ್ರೆಂಡ್ಸ್, ಇಲ್ಲಿ ಚಲನಲ್ಲಿ ನೀವು ಬ್ಯಾಂಕ್ ಹೋಗ್ಬಿಟ್ಟಾದ್ರೂ ತುಂಬೋದು, ಇಲ್ಲಾಂದ್ರೆ ಇಲ್ಲಿ ಪಾವತಿ ವಿಧಾನ ಪೇಮೆಂಟ್ ಮೋಡ್ ಆಫ್ ಪೇಮೆಂಟ್ ಇರುತ್ತೆ. ನೀವು ಕ್ಯಾಶ್, ಚೆಕ್ ಇವೆಲ್ಲಂದ್ರೆ UPI ಇಲ್ಲ ಡೆಬಿಟ್ ಕಾರ್ಡ್ ಅಂತ ಪೇ ಮಾಡ್ಬೋದಾಗುತ್ತೆ. ನಾನು ಇಷ್ಟಕ್ಕೆ ಸ್ಟಾಪ್ ಮಾಡ್ತಾ ಇದೀನಿ. ಇಲ್ಲಿ ಪೇ ಮಾಡ್ಬಿಟ್ಟು ನೆಕ್ಸ್ಟ್ ನಿಮ್ದು RTO ಏನಿರುತ್ತಲ್ಲ ನೀವು ಸೆಲೆಕ್ಟ್ ಮಾಡ್ಕೊಂಡಿರ್ತೀರಲ್ಲ, ಅಲ್ಲಿ ನಿಮ್ಗೆ ಮೊಬೈಲ್ ಮುಖಾಂತರ ಮತ್ತೆ ಇಮೇಲ್ ಮುಖಾಂತರ ನಿಮ್ಗೆ ಮೆಸೇಜ್ ಬರುತ್ತೆ. ಸೊ ಅಲ್ಲಿ ಟೆಸ್ಟ್ ಬರೀಬಹುದು. ಅದಾದ್ಮೇಲೆ DL ಅಪ್ಲೈ ಮಾಡೋದು. DL ಅಪ್ಲೈ ಏನ್ ಮಾಡೋದು ಅಂತ ಅದನ್ನು ವಿಡಿಯೋ ಮಾಡಾಕ್ತೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.